ಲಾ 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 ಲಾ. ಹಾಂ ಹಾಂ ತಿರುಪತಿಗೂ ಇಷ್ಟು ವೇಟ್ ಮಾಡಿಲ್ಲ ಅನ್ಸುತ್ತೆ. ಓಕೆ ಐ ಆಮ್ ಸೊ ಎಕ್ಸೈಟೆಡ್. ಮಾತಾಡೆ ಮುಗಿ. Yes, definitely. ಆಹಾ, ವ್ಯೂ ಮಾತ್ರ ಸೈಕ್. ಎಲ್ರಿಗೂ ನಮಸ್ಕಾರ. ನಾವೀಗ ಇರೋದು ಊಟಿನಲ್ಲಿ. ಇವತ್ತಿನ ನಮ್ಮ ಟಾಯ್ ಟ್ರೈನ್ ಜರ್ನಿಯನ್ನು ಎಕ್ಸೈಟೆಡ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಬೆಳಗ್ಗೆ ಮಾರ್ನಿಂಗ್ ಬೇಗನೆ ಎದ್ವಿ. ದಿಸ್ ವಾಸ್ ದ ವ್ಯೂ ಫ್ರಮ್ ಅವರ್ ಬಾಲ್ಕನಿ. ಇದು ಮಾರ್ನಿಂಗ್ ಒಂದು 8 ಗಂಟೆ ಅಷ್ಟರಲ್ಲಿ ವ್ಯೂ ಆಗಿತ್ತು. ಬೆಳಗ್ಗೆ ಒಂದು 6 ಗಂಟೆ 7 ಗಂಟೆ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಫಾಗ್ ಇರ್ಬೋದೇನೋ, ಬಟ್ ನಾವಂತೂ ಗೊಬ್ಬರ ಹಾಕ್ಕೊಂಡು ಮಲಗಿದ್ವಿ ಚಳಿ ಇದ್ದಿದ್ದ ಕಾರಣ. ಬೆಳಗ್ಗೆ ನಾವು ಮ್ಯಾಗಿಯನ್ನು ಪ್ರಿಪೇರ್ ಮಾಡ್ಕೊಂಡಿದ್ವಿ ಬ್ರೇಕ್ಫಾಸ್ಟ್ ಆಗಿ. ಹಾಗೆ ರೆಡಿ ಆಗಬೇಕಾದ್ರೆ ಹುಡುಗಿರು ಗೊತ್ತಲ್ಲ, ಮೇಕಪ್ ಹಾಕ್ಕೊಳ್ತಾ ಹಾಗೆ ಒಂದು ಸ್ವಲ್ಪ ಮ್ಯೂಸಿಕ್ ಹಾಕಿ ಒಂಚೂರು ಡ್ಯಾನ್ಸ್ ಆಡಿ ಸ್ವಲ್ಪ ಎಕ್ಸೈಟೆಡ್ ಆಗಿ ಡೇನ ಸ್ಟಾರ್ಟ್ ಮಾಡಿದ್ವಿ. ನಾವು ಫಸ್ಟ್ ಹೋಗಿದ್ದಿದ್ದೆ ಊಟಿ ಟಾಯ್ ರೈಲ್ವೆ ಸ್ಟೇಷನ್. ಡಿಸ್ಕ್ಲೇಮರ್, ನಮ್ಮ ಹತ್ರ ಟ್ರೈನ್ ಟಿಕೆಟ್ ಇದೆ ಅಂತ ಮಾತ್ರ ತಪ್ಪು ತಿಳ್ಕೊಳ್ಬೇಡಿ. ಈ ಟಾಯ್ ಟ್ರೈನ್ ಅನುಭವನ ಪಡ್ಕೊಳ್ಬೇಕು ಅಂತ ಇದ್ದವರು ಮರಿದೆ ಈ ಒಂದಷ್ಟು ಪಾಯಿಂಟ್ಸನ್ನು ತಲೆಯಲ್ಲಿಟ್ಕೊಳ್ಬೇಕಾಗತ್ತೆ. ಈ ಟಾಯ್ ಟ್ರೈನ್ನ ಸ್ಪೆಷಾಲಿಟಿ ಏನಂದರೆ, ಮೇಟುಪಾಳ್ಯಮಿಂದ ಊಟಿಗೆ ಬರುವ ಟೈಮಲ್ಲಿ 208 ಕರುಗಳು, 16 ಟನಲ್ಗಳು ಹಾಗೆ 250 ಬ್ರಿಡ್ಜ್ಗಳನ್ನು ಟ್ರಾವೆಲ್ ಮಾಡಿ ಬರುತ್ತೆ. ಹಾಗಿದ್ರೆ ಈ ಟಿಕೆಟ್ಗೆ ಅಷ್ಟೇ ಡಿಮ್ಯಾಂಡ್ ಕೂಡ ಇರುತ್ತೆ ಅಲ್ವಾ? ಊಟಿಗೆ ಪ್ಲ್ಯಾನ್ ಮಾಡ್ತಿರೋರು ಈ ಟಾಯ್ ಟ್ರೈನ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತಂದರೆ 2 to 3 ಮಂತ್ಸ್ ಬ್ಯಾಗೆ IRCTCಯಲ್ಲಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಇನ್ನೊಂದು ವಿಚಾರ, ನೀವು ಮೇಟುಪಾಳ್ಯಮಿಂದ ಊಟಿನೇ ಟ್ರಾವೆಲ್ ಮಾಡಬೇಕಂತ ಏನು ಅವಶ್ಯಕತೆ ಇಲ್ಲ. ಕೂನೂರ್ ಟು ಊಟಿ ಅಥವಾ ಊಟಿ ಟು ಕೂನೂರ್ ಕೂಡ ಟ್ರಾವೆಲ್ ಮಾಡ್ಬೋದು. ಆದರೆ ನಮ್ಮಂಥವ್ರು ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡ್ತೀವಲ್ಲ, ನಮ್ಮಂಥವ್ರಿಗೂ ಗೌರ್ಮೆಂಟ್ ಒಂದು ಸ್ಪೆಷಲ್ ಕ್ಯಾಟಗರಿನ ಇಟ್ಟಿದ್ದಾರೆ. ಆ ಕೋಟಾನೇ ಅನ್ರಿಸರ್ವ್ಡ್ ಕೋಟಾ. ಲಾಸ್ಟ್ 1 or 2 ಅವರ್ ಮುಂಚೆ ಹೋಗಿ ಈ ಥರ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ನಿಮಗೂ ಟಿಕೆಟ್ ಸಿಗತ್ತೆ. ಹಾಗನ್ಕೊಂಡೆ ನಾವು ಬಂದಿದ್ವಿ. ಆದರೆ ರಿಯಾಲಿಟಿಲಿ ಅದು 3 ಅವರ್ಸ್ ಮೇಲೇ ಹೋಯಿತು. ಈ ಥರ ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡೋರಿಗೆ ನನ್ನ ಕಿವಿ ಮಾತು ಏನಂದರೆ, ಊಟಿಯಿಂದ ಕೂನೂರಂತೂ ನೀವು ಟ್ರಸ್ಟ್ ಮಾಡ್ಕೊಂಡು ನಿಂತ್ಕೊಳ್ಬೇಡಿ. ಡೈರೆಕ್ಟಾಗಿ ಊಟಿಯಿಂದ ಕೂನೂರ್ಗೆ ಬಸ್ಸಲ್ಲಿ ಹೋಗಿ ಕೂನೂರಲ್ಲಿ ನೀವು ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ನ ಪರ್ಚೇಸ್ ಮಾಡಿ. ನಾವು ಹಾಗೆ ಊಟಿಯಲ್ಲಿ ನಿಂತಿದ್ವಿ, ಆದರೆ ನಮಗಂತೂ ಟಿಕೆಟ್ ಸಿಗಲಿಲ್ಲ. ಅದಕ್ಕೆ ಕೂನೂರ್ಗೆ ಬಂದು ಕೂನೂರಲ್ಲಿ ಟಿಕೆಟ್ನ ಪರ್ಚೇಸ್ ಮಾಡಿ ಹೀಗೆ ರೈಲಲ್ಲಿ ಕೂತ್ಕೊಂಡಿದ್ದೀವಿ. ತಿರುಪತಿಗೂ ಇಷ್ಟು ವೇಟ್ ಮಾಡಿಲ್ಲ ಅನ್ಸುತ್ತೆ. ನಾನು ಹೋಗಿಲ್ಲ ಅದಕ್ಕೆ. Wait, what? ಹೀಗೆ ಹರಟೆ ಹೊಡ್ಕೊಂಡು ನಮ್ಮ ಜರ್ನಿನ ಕೂನೂರಿಂದ ಸ್ಟಾರ್ಟ್ ಮಾಡ್ತೀವಿ. ನಾವು ಟ್ರಾವೆಲ್ ಮಾಡಿದ ಈ ಟಾಯ್ ಟ್ರೈನ್ನ ಎಕ್ಸ್ಪೀರಿಯನ್ಸ್ ಹೀಗಿತ್ತು. ಎಂಜಾಯ್ ದ ವಿಡಿಯೋ. ಟ್ರೈನ್ ಜೊತೆ ನಮ್ಮದು ಒಂದಿರಲಿ ಅಂತ ವಿಡಿಯೋ ಮತ್ತು ಫೋಟೋನ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಹಾಗೆ ನಾವು ಈ ದಿನ ಹಾಕಿದ ಔಟ್ಫಿಟ್ ಚೆಕ್ ಇದಾಗಿತ್ತು. ತುಂಬ ಕ್ಯೂಟಾಗಿದೆ ಅಂತ ಅನ್ನಿಸ್ತು ನನಗೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಊಟಿಗೆ ರೀಚ್ ಆಗಿದ್ದೆ. ನೆಕ್ಸ್ಟ್ ನಾವು ಊಟಕ್ಕೆ ಹೋಗಿದ್ದೆ ಲೇ ಕೆಫೆ. ಇದು ಕೂಡ ಬಹಳ ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿದರು. ಹಾಗೆ ಹೊಸದಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿ ಜಾಪನೀಸ್ ಫುಡ್ನ ಆರ್ಡರ್ ಮಾಡಿದ್ವಿ. ರಾಮೆನ್ ಜೊತೆಗೆ ನಾವು ಡಿಮ್ಸಮ್ ಕೂಡ ಆರ್ಡರ್ ಮಾಡಿದ್ವಿ. ಇದು ಕೂಡ ತುಂಬ ಟೇಸ್ಟಿಯಾಗಿತ್ತು.
ಡಿನ್ನರ್ನ ಮುಗಿಸ್ಕೊಂಡು ಅಲ್ಲೇ ಹತ್ರದಲ್ಲಿರೋ ಒಂದು ಮಾರ್ಕೆಟ್ಗೆ ವಿಸಿಟ್ನ ಕೊಟ್ಟು ಅಲ್ಲೇ ಇದ್ದಿದ್ದು ಕ್ರಿಸ್ಮಸ್ ಟ್ರೀ ಹತ್ರ ಒಂದಷ್ಟು ಫೋಟೋಸ್ನ ತೆಗೆಸ್ಕೊಂಡು ನಾವು ರೂಮ್ನತ್ತ ಹೊರಟ್ವಿ. ಮತ್ತು ಇದಾಗಿತ್ತು ನಮ್ಮ 2ನೇ ದಿನದ ಊಟಿಯ ಪಯಣ. ಹೀಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ನನ್ನಿಂದ ಪಡ್ಕೊಳ್ಳೋಕ್ಕೆ ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡ್ಕೊಳ್ಳಿ ಪೋರ್ಟ್ರೇಟ್ ಸುಂದರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ವಿಚ್ ಇಸ್ ಡೇ 3 ಇನ್ ಊಟಿ. ದೆನ್ ಟೇಕ್ ಕೇರ್, ಗುಡ್ ಬೈ.